ಇದುವರೆಗೆ ಕುಂಭಮೇಳದಲ್ಲಿ ಬ್ಯುಸಿಯಾಗಿದ್ದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈಗ ದೆಹಲಿ ಕುರುಕ್ಷೇತ್ರವನ್ನ ಪ್ರವೇಶ ಮಾಡಿದ್ದಾರೆ. ಅವರ ಎಂಟ್ರಿಗೆ ದೆಹಲಿಯ ಆಮ್ ಆದ್ಮಿಗಳು ದಂಗಾಗಿದ್ದಾರೆ. ಬರ್ತಲೇ ಕೇಜ್ರಿವಾಲ್ಗೆ ಚಾಲೆಂಜ್ ಹಾಕಿರುವ ಯೋಗಿ ತಾಕತ್ತಿದ್ರೆ ಯಮುನಾ ಸ್ನಾನ ಮಾಡಿ ಅಂತ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ಒಂದು ವಿಶೇಷ ರಣತಂತ್ರದೊಂದಿಗೆ ದೆಹಲಿ ರಣರಂಗಕ್ಕೆ ಯೋಗಿ ನುಗ್ಗಿದ್ದಾರೆ. ಕೇಜ್ರಿವಾಲ್ ಕೋಟೆಯನ್ನ ಬುಲ್ಡೋಜರ್ ಬಾಬಾ ಕೆಡವುತ್ತಾರಾ? ಆಮ್ ಆದ್ಮಿಯನ್ನ ಗುಡುಗಿಸಿ ಒಸರಿ ಹಾಕೋಕೆ ಬಾಬಾ ಕೈಯಲ್ಲಿರುವ ಮ್ಯಾಜಿಕ್ ಏನು? ಇದೆಲ್ಲದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಅಬ್ಬರ, ಪ್ರಚಾರದ ಅಬ್ಬರ, ಎಲ್ಲೆಲ್ಲೂ ಜನಸಾಗರ. ಎದುರಾಳಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಘರ್ಷಣೆ. ದೆಹಲಿ ಕುರುಕ್ಷೇತ್ರ ಸಮರಕ್ಕೆ ಸನಾತನಿ ಎಂಟ್ರಿ. ಯೋಗಿ ಮಾಡೆಲ್ ವರ್ಸಸ್ ಕೇಜ್ರಿವಾಲ್ ಮಾಡೆಲ್. ದೆಹಲಿ ಚುನಾವಣಾ ಅಖಾಡ ರಂಗೇರಿದೆ. 3 ಪಕ್ಷಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿವೆ. ದೆಹಲಿ ಗದ್ದುಗೆಯನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಬಿಜೆಪಿ ಹಲವು ರಣತಂತ್ರಗಳನ್ನ ಹೆಣೆದಿದೆ. ಇದೀಗ ದೆಹಲಿ ಅಖಾಡಕ್ಕೆ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯ ಕಿರಾರಿಯಲ್ಲಿ ನಡೆದ ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬೆಂಕಿ ಉಗುಳಿದರು. ಯೋಗಿ ಗರ್ಜನೆ ಒಂದು, ಯಮುನೆಯಲ್ಲಿ ಮಂತ್ರಿಗಳೊಂದಿಗೆ ಸ್ನಾನ ಮಾಡ್ತೀರಾ? मैं पूछना चाहता हूं, दिल्ली में आम आदमी पार्टी के अध्यक्ष से अरविंद केजरीवाल जी से मैं पूछना चाहता हूं, क्या यमुना जी में वह भी अपने मंत्रियों के साथ जाकर के स्नान कर सकते हैं क्या? ಯೋಗಿ ಘರ್ಜನೆ 2, ಯಮುನಾ ನದಿಯನ್ನ ಚರಂಡಿಯಾಗಿಸಲು ಯತ್ನ. यमुना मैया को एक गंदे नाले के रूप में बदलने का अपराध क्या उन्होंने किया है कि नहीं किया? इस जनता जनार्दन की इस अदालत में उन्हें कोई माफी दी जानी चाहिए. ಯೋಗಿ ಘರ್ಜನೆ 3, ರಸ್ತೆಯಲ್ಲಿ ಗುಂಡಿಯೋ, ಗುಂಡಿಯಲ್ಲೇ ರಸ್ತೆ ಇದೆಯೋ? कोई नया कार्य होता था, उसको देखने के लिए लोग दिल्ली आते थे. लेकिन बहनों और भाइयों, आज क्या स्थिति है? क्या बना दिया है? सड़क पे गड्ढा है या गड्ढे में सड़क है, कोई पता ही नहीं लग रहा है. मैं जब से चल रहा हूं यही दिल्ली के अंदर देख रहा हूं. ಯೋಗಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ದೆಹಲಿ ಚುನಾವಣೆಯಲ್ಲಿ ಯೋಗಿ ಯಾಕೆ ಮುಖ್ಯ ಅನ್ನೋದಕ್ಕೆ ಇಲ್ಲಿವೆ ಹಲವು ಕಾರಣ. ಪೂರ್ವಾಂಚಲ ಮತದಾರರೇ ಹೆಚ್ಚಿರುವ 14 ಸ್ಥಳಗಳಲ್ಲಿ ಯೋಗಿ ರ್ಯಾಲಿ ನಡೆಸುತ್ತಿದ್ದಾರೆ. ಪೂರ್ವಾಂಚಲ ಮತದಾರರ ಮನ ಗೆಲ್ಲುವುದಕ್ಕೆ ಯೋಗಿ ತಂತ್ರ ಬಳಸ್ತಾ ಇದ್ದಾರೆ. ದೆಹಲಿಯ 70 ಕ್ಷೇತ್ರಗಳ ಪೈಕಿ 27ರಲ್ಲಿ ಪೂರ್ವಾಂಚಲ ಮತದಾರರೇ ನಿರ್ಣಾಯಕ. ಅಂದ್ರೆ ಪೂರ್ವಾಂಚಲ ವೋಟರ್ಸ್ ಆಶೀರ್ವಾದ ಸಿಕ್ಕಿದ ಪಾರ್ಟಿ ದೆಹಲಿ ಗೆಲ್ಲುತ್ತೆ. ಯುಪಿ, ಬಿಹಾರ್, ಜಾರ್ಖಂಡ್ ಜನರೇ ಪೂರ್ವಾಂಚಲಿಗಳು. ಈ ಮತದಾರರ ಪ್ರಮಾಣ 35%. ಇವರು ಸಾಮಾನ್ಯವಾಗಿ ಬಿಜೆಪಿಯ ವೋಟ್ ಬೇಸ್. ಫೆಬ್ರವರಿ 5ಕ್ಕೆ ದೆಹಲಿ ಮತದಾನ ನಡೆಯಲಿದೆ. ದೆಹಲಿ ಮತದಾರರು ಬುಲ್ಡೋಜರ್ ಬಾಬಾಗೆ ಮಣೆ ಹಾಕ್ತಾರಾ? ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಹೋಗ್ಬಿಟ್ರೆ ಗೆಲುವು ಸಾಧ್ಯವಾಗ್ಬಿಡುತ್ತಾ? ಸಾಮಾನ್ಯವಾಗಿ ಕ್ರಿಕೆಟ್ ಭಾಷೆಯಲ್ಲಿ ಬಳಸುವಂತೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಸ್ಟ್ರೈಕ್ ರೇಟ್ ಅನ್ನೋ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಯೋಗಿ ಆದಿತ್ಯನಾಥ್ ಅವರು ಈ ಹಿಂದಿನ ಚುನಾವಣೆಗಳಲ್ಲಿ ಎಲ್ಲೆಲ್ಲಿ ಪ್ರಚಾರವನ್ನ ಮಾಡಿದ್ರು, ಎಷ್ಟು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು, ಆ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಾಯಿತು ಅನ್ನೋದರ ಆಧಾರದ ಮೇಲೆ ಯೋಗಿ ಗೆಲುವಿನ ಸ್ಟ್ರೈಕ್ ರೇಟ್ ಅನ್ನ ಅಂದಾಜು ಮಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮೊನ್ನೆ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ. ಯೋಗಿ ಆದಿತ್ಯನಾಥ್ ಪ್ರಚಾರ ಮಾಡಿದ್ದು ಒಟ್ಟು ಕ್ಷೇತ್ರಗಳ ಸಂಖ್ಯೆ 17 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಥವಾ ಮಿತ್ರ ಪಕ್ಷಗಳು ಗೆಲುವನ್ನ ಸಂಪಾದಿಸಿದ್ವು. ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಸೋಲನ್ನ ಕಾಣುವಂತಾಯ್ತು. ಅಲ್ಲಿಗೆ ಮಹಾರಾಷ್ಟ್ರ ಚುನಾವಣೆಯ ವಿಚಾರದಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 92%. ಇನ್ನು ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ನಡೆದ ಚುನಾವಣೆ. ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಹೋದ ಕ್ಷೇತ್ರಗಳು 4. ಅಚ್ಚರಿ ಅಂದ್ರೆ 4ಕ್ಕೆ 4 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಹಾಗೆ ಮಿತ್ರ ಪಕ್ಷಗಳು ಗೆಲುವಿನ ನಗೆ ಕಾಣ್ತು. ಅಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 100%. ಇನ್ನು ಉತ್ತರ ಪ್ರದೇಶ ಉಪಚುನಾವಣೆಯ ಲೆಕ್ಕವನ್ನು ನಾವು ಗಮನಿಸೋದೇ ಆದ್ರೆ ಪ್ರಚಾರ ಮಾಡಿದ ಕ್ಷೇತ್ರಗಳು 9.
ಗೆಲುವು ಕಂಡ ಕ್ಷೇತ್ರಗಳು 7, ಸೋಲನ್ನ ಕಂಡದ್ದು 2 ಕ್ಷೇತ್ರ. ಉತ್ತರ ಪ್ರದೇಶದ ಬೈ ಎಲೆಕ್ಷನ್ ನಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 78%. ಹರಿಯಾಣ ವಿಧಾನಸಭಾ ಚುನಾವಣೆ 14 ಕ್ಷೇತ್ರಗಳಲ್ಲಿ ಯೋಗಿ ಪ್ರಚಾರವನ್ನು ಮಾಡಿದ್ರು. 9 ಕ್ಷೇತ್ರಗಳಲ್ಲಿ ಗೆಲುವು, 5 ಕ್ಷೇತ್ರದಲ್ಲಿ ಸೋಲು. ಹರಿಯಾಣದಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 64. ಇದೀಗ ದೆಹಲಿಯ ಸರದಿ. ದೆಹಲಿಯಲ್ಲಿ ಪ್ರಚಾರದಲ್ಲಿ ಆಕ್ಟಿವ್ ಆಗಿ ಭಾಗಿಯಾಗಿದ್ದಾರೆ ಯೋಗಿ ಆದಿತ್ಯನಾಥ್. ಇದೇ ಸ್ಟ್ರೈಕ್ ರೇಟ್ ಈ ಬಾರಿಯ ಚುನಾವಣೆ ಪ್ರಚಾರದಲ್ಲೂ ಕೂಡ ಲಭ್ಯವಾಗುತ್ತಾ ಕಾದ್ ನೋಡೋಣ. ಇದುವರೆಗೆ ಕುಂಭಮೇಳದಲ್ಲಿ ಬ್ಯುಸಿಯಾಗಿದ್ದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈಗ ದೆಹಲಿ ಕುರುಕ್ಷೇತ್ರವನ್ನ ಪ್ರವೇಶ ಮಾಡಿದ್ದಾರೆ. ಅವರ ಎಂಟ್ರಿಗೆ ದೆಹಲಿಯ ಆಮ್ ಆದ್ಮಿಗಳು ದಂಗಾಗಿದ್ದಾರೆ. ಬರ್ತಲೇ ಕೇಜ್ರಿವಾಲ್ಗೆ ಚಾಲೆಂಜ್ ಹಾಕಿರುವ ಯೋಗಿ ತಾಕತ್ತಿದ್ರೆ ಯಮುನಾ ಸ್ನಾನ ಮಾಡಿ ಅಂತ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ಒಂದು ವಿಶೇಷ ರಣತಂತ್ರದೊಂದಿಗೆ ದೆಹಲಿ ರಣರಂಗಕ್ಕೆ ಯೋಗಿ ನುಗ್ಗಿದ್ದಾರೆ. ಕೇಜ್ರಿವಾಲ್ ಕೋಟೆಯನ್ನ ಬುಲ್ಡೋಜರ್ ಬಾಬಾ ಕೆಡವುತ್ತಾರಾ? ಆಮ್ ಆದ್ಮಿಯನ್ನ ಗುಡುಗಿಸಿ ಒಸರಿ ಹಾಕೋಕೆ ಬಾಬಾ ಕೈಯಲ್ಲಿರುವ ಮ್ಯಾಜಿಕ್ ಏನು? ಇದೆಲ್ಲದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪ್ರಚಾರದ ಅಬ್ಬರ, ಎಲ್ಲೆಲ್ಲೂ ಜನಸಾಗರ. ಎದುರಾಳಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಘರ್ಷಣೆ. ದೆಹಲಿ ಕುರುಕ್ಷೇತ್ರ ಸಮರಕ್ಕೆ ಸನಾತನಿ ಎಂಟ್ರಿ. ಯೋಗಿ ಮಾಡೆಲ್ ವರ್ಸಸ್ ಕೇಜ್ರಿವಾಲ್ ಮಾಡೆಲ್. ದೆಹಲಿ ಚುನಾವಣಾ ಅಖಾಡ ರಂಗೇರಿದೆ. 3 ಪಕ್ಷಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿವೆ. ದೆಹಲಿ ಗದ್ದುಗೆಯನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಬಿಜೆಪಿ ಹಲವು ರಣತಂತ್ರಗಳನ್ನ ಹೆಣೆದಿದೆ. ಇದೀಗ ದೆಹಲಿ ಅಖಾಡಕ್ಕೆ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯ ಕಿರಾರಿಯಲ್ಲಿ ನಡೆದ ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬೆಂಕಿ ಉಗುಳಿದ್ರು. ಯೋಗಿ गर्जने 1, ಯಮುನೆಯಲ್ಲಿ ಮಂತ್ರಿಗಳೊಂದಿಗೆ ಸ್ನಾನ ಮಾಡ್ತೀರಾ? मैं पूछना चाहता हूं, दिल्ली में आम आदमी पार्टी के अध्यक्ष से अरविंद केजरीवाल जी से मैं पूछना चाहता हूं, क्या यमुना जी में वह भी अपने मंत्रियों के साथ जाकर के स्नान कर सकते हैं क्या? ಯೋಗಿ ಘರ್ಜನೆ 2, ಯಮುನಾ ನದಿಯನ್ನ ಚರಂಡಿಯಾಗಿಸಲು ಯತ್ನ. यमुना मैया को एक गंदे नाले के रूप में बदलने का अपराध क्या उन्होंने किया है कि नहीं किया? इस जनता जनार्दन की अदालत में उन्हें कोई माफी दी जानी चाहिए. ಯೋಗಿ ಘರ್ಜನೆ 3, ರಸ್ತೆಯಲ್ಲಿ ಗುಂಡಿಯೋ, ಗುಂಡಿಯಲ್ಲೇ ರಸ್ತೆ ಇದೆಯೋ? कोई नया कार्य होता था, उसको देखने के लिए लोग दिल्ली आते थे. लेकिन बहनों और भाइयों, आज क्या स्थिति है? क्या बना दिया है? सड़क पे गड्ढा है या गड्ढे में सड़क है, कोई पता ही नहीं लग रहा है. मैं जब से चल रहा हूं यही दिल्ली के अंदर देख रहा हूं. ಯೋಗಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ದೆಹಲಿ ಚುನಾವಣೆಯಲ್ಲಿ ಯೋಗಿ ಯಾಕೆ ಮುಖ್ಯ ಅನ್ನೋದಕ್ಕೆ ಇಲ್ಲಿವೆ ಹಲವು ಕಾರಣ. ಪೂರ್ವಾಂಚಲ ಮತದಾರರೇ ಹೆಚ್ಚಿರುವ 14 ಸ್ಥಳಗಳಲ್ಲಿ ಯೋಗಿ ರ್ಯಾಲಿ ನಡೆಸುತ್ತಿದ್ದಾರೆ. ಪೂರ್ವಾಂಚಲ ಮತದಾರರ ಮನ ಗೆಲ್ಲುವುದಕ್ಕೆ ಯೋಗಿ ತಂತ್ರ ಬಳಸ್ತಾ ಇದ್ದಾರೆ. ದೆಹಲಿಯ 70 ಕ್ಷೇತ್ರಗಳ ಪೈಕಿ 27ರಲ್ಲಿ ಪೂರ್ವಾಂಚಲ ಮತದಾರರೇ ನಿರ್ಣಾಯಕ. ಅಂದ್ರೆ ಪೂರ್ವಾಂಚಲ ವೋಟರ್ಸ್ ಆಶೀರ್ವಾದ ಸಿಕ್ಕಿದ ಪಾರ್ಟಿ ದೆಹಲಿ ಗೆಲ್ಲುತ್ತೆ. ಯುಪಿ, ಬಿಹಾರ್, ಜಾರ್ಖಂಡ್ ಜನರೇ ಪೂರ್ವಾಂಚಲಿಗಳು. ಈ ಮತದಾರರ ಪ್ರಮಾಣ 35%. ಇವರು ಸಾಮಾನ್ಯವಾಗಿ ಬಿಜೆಪಿಯ ವೋಟ್ ಬೇಸ್. ಫೆಬ್ರವರಿ 5ಕ್ಕೆ ದೆಹಲಿ ಮತದಾನ ನಡೆಯಲಿದೆ. ದೆಹಲಿ ಮತದಾರರು ಬುಲ್ಡೋಜರ್ ಬಾಬಾಗೆ ಮಣೆ ಹಾಕ್ತಾರಾ? ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಹೋಗ್ಬಿಟ್ರೆ ಗೆಲುವು ಸಾಧ್ಯವಾಗ್ಬಿಡುತ್ತಾ? ಸಾಮಾನ್ಯವಾಗಿ ಕ್ರಿಕೆಟ್ ಭಾಷೆಯಲ್ಲಿ ಬಳಸುವಂತೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಸ್ಟ್ರೈಕ್ ರೇಟ್ ಅನ್ನೋ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಯೋಗಿ ಆದಿತ್ಯನಾಥ್ ಅವರು ಈ ಹಿಂದಿನ ಚುನಾವಣೆಗಳಲ್ಲಿ ಎಲ್ಲೆಲ್ಲಿ ಪ್ರಚಾರವನ್ನ ಮಾಡಿದ್ರು, ಎಷ್ಟು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು, ಆ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಾಯಿತು ಅನ್ನೋದರ ಆಧಾರದ ಮೇಲೆ ಯೋಗಿ ಗೆಲುವಿನ ಸ್ಟ್ರೈಕ್ ರೇಟ್ ಅನ್ನ ಅಂದಾಜು ಮಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮೊನ್ನೆ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ. ಯೋಗಿ ಆದಿತ್ಯನಾಥ್ ಪ್ರಚಾರ ಮಾಡಿದ್ದು ಒಟ್ಟು ಕ್ಷೇತ್ರಗಳ ಸಂಖ್ಯೆ 17 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಥವಾ ಮಿತ್ರ ಪಕ್ಷಗಳು ಗೆಲುವನ್ನ ಸಂಪಾದಿಸಿದ್ವು. ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಸೋಲನ್ನ ಕಾಣುವಂತಾಯ್ತು.
ಅಲ್ಲಿಗೆ ಮಹಾರಾಷ್ಟ್ರ ಚುನಾವಣೆಯ ವಿಚಾರದಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 92%. ಇನ್ನು ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ನಡೆದ ಚುನಾವಣೆ, ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಹೋದ ಕ್ಷೇತ್ರಗಳು 4. ಅಚ್ಚರಿ ಅಂದ್ರೆ 4ಕ್ಕೆ 4 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಹಾಗೆ ಮಿತ್ರ ಪಕ್ಷಗಳು ಗೆಲುವಿನ ನಗೆ ಕಾಣ್ತು. ಅಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 100%. ಇನ್ನು ಉತ್ತರ ಪ್ರದೇಶ ಉಪಚುನಾವಣೆಯ ಲೆಕ್ಕವನ್ನು ನಾವು ಗಮನಿಸೋದೇ ಆದ್ರೆ ಪ್ರಚಾರ ಮಾಡಿದ ಕ್ಷೇತ್ರಗಳು 9, ಗೆಲುವು ಕಂಡ ಕ್ಷೇತ್ರಗಳು 7, ಸೋಲನ್ನ ಕಂಡದ್ದು 2 ಕ್ಷೇತ್ರ. ಉತ್ತರ ಪ್ರದೇಶದ ಬೈ ಎಲೆಕ್ಷನ್ ಅಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 78%. ಹರಿಯಾಣ ವಿಧಾನಸಭಾ ಚುನಾವಣೆ 14 ಕ್ಷೇತ್ರಗಳಲ್ಲಿ ಯೋಗಿ ಪ್ರಚಾರವನ್ನು ಮಾಡಿದ್ರು. 9 ಕ್ಷೇತ್ರಗಳಲ್ಲಿ ಗೆಲುವು, 5 ಕ್ಷೇತ್ರದಲ್ಲಿ ಸೋಲು. ಹರಿಯಾಣದಲ್ಲಿ ಯೋಗಿ ಸ್ಟ್ರೈಕ್ ರೇಟ್ 64. ಇದೀಗ ದೆಹಲಿಯ ಸರದಿ. ದೆಹಲಿಯಲ್ಲಿ ಪ್ರಚಾರದಲ್ಲಿ ಆಕ್ಟಿವ್ ಆಗಿ ಭಾಗಿಯಾಗಿದ್ದಾರೆ ಯೋಗಿ ಆದಿತ್ಯನಾಥ್. ಇದೇ ಸ್ಟ್ರೈಕ್ ರೇಟ್ ಈ ಬಾರಿಯ ಚುನಾವಣೆ ಪ್ರಚಾರದಲ್ಲೂ ಕೂಡ ಲಭ್ಯವಾಗುತ್ತಾ ಕಾದ್ ನೋಡೋಣ.